ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಗುರುವಾರ ಮಧ್ಯಾಹ್ನ 1 ಗಂಟೆ ಆಗಿದೆ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾನು, ತನು ಮತ್ತು ನನ್ನ ಹಸ್ಬೆಂಡ್ 3 ಜನ ಬ್ಯಾಂಕ್ ಹತ್ರ ಹೋಗ್ತಾ ಇದ್ದೀವಿ. ನಂದು ATM ಕಾರ್ಡು ಬ್ಯಾಂಕಿಗೆ ವಾಪಸ್ ಬಂದಿತ್ತು. ATM ಕಾರ್ಡ್ಗೆ ಅಪ್ಲೈ ಮಾಡಿದ್ದೆ, ಹಂಗಾಗಿ ಬ್ಯಾಂಕ್ ಹತ್ರ ಹೋಗಿ ಅದನ್ನು ತೊಗೋಬೇಕಿತ್ತು ಅಂತೇಳಿ ಹೋಗ್ತಾ ಇದ್ದೀವಿ. ತನು ಸ್ಕೂಲಿಂದ 12ವರೆಗೆ ಬಂದಳು. ಎಕ್ಸಾಮ್ ನಡೀತಿದೆ, 12ವರೆಗೆ ಬಂದಳು. ಅವಳನ್ನ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಾಯಿತು. ಹಂಗಾಗಿ 1 ಗಂಟೆ ಆಗೋಯಿತು. ಸರಿ, ಬ್ಯಾಂಕ್ ಹತ್ರ ಹೋಗಿ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಆನ್ ದ ವೇಲ್ ಬರ್ತಾ ನರ್ಸರಿಯಲ್ಲಿ ಒಂದು ತುಳಸಿ ಗಿಡ ತಗೊಳ್ಳೋಣ ಅಂತ ಹೋಗಿ ಒಂದು ತುಳಸಿ ಗಿಡ ತೊಗೊಂಡೆ. ಹಾಗೆ ವೈಟ್ ಕಲರ್ ದಾಸವಾಳ ಹೂ ಬೇಕಿತ್ತು. ಗಿಡ ತುಂಬ ದಿನದಿಂದ ಹಾಕಬೇಕು ಅಂತ ಆಸೆ ಇತ್ತು. ಹಂಗಾಗಿ ಅದನ್ನು ನೋಡಿದೆ. ಅದು ವೈಟ್ ಥರ ಇಲ್ಲ, ಎಲ್ಲೋ ಥರ ಇದೆ. ಅದನ್ನು ತೊಗೊಂಬಂದಿದ್ದೀನಿ. ಒಂದು ಪಾಟಲ್ಲಿ ಖಾಲಿ ಇದೆ, ಹಂಗಾಗಿ ಆ ಪಾಟ್ಗೆ ಹಾಕೋಣ ಅಂಥೇಳಿ. ಹಾಗೆಯೇ ಕೋಣನಕುಂಟೆ ಕ್ರಾಸ್ ಹತ್ರ ಒಂದು ಸೇಲ್ ಇದೆ. ಆ ಸೇಲಲ್ಲಿ ಲೈಟ್ರ್ ಬೇಕಿತ್ತು ನನಗೆ. ಗ್ಯಾಸ್ ಸ್ಟವ್ದು ಲೈಟ್ರ್ ಸರಿಯಾಗಿ ಹತ್ತುತ್ತಾ ಇರಲಿಲ್ಲ ಅಂಥೇಳಿ ಒಂದು ಲೈಟ್ರ್ ತೊಗೊಳ್ಳೋಣ ಅಂಥೇಳಿ ಬಂದೆ. ಬರ್ತಾ ಇದ್ದಂಗೆ ತನು ನೋಡಿ ಲಂಚ್ ಬಾಕ್ಸ್ಗಳು ನೋಡ್ತಾ ಇದ್ದಾಳೆ. ಅವಳಿಗೆ ಈ ಚಿಕ್ಕ ಮಕ್ಕಳು LKG UKG ಮಕ್ಕಳು ತೊಗೊಂಡೋಗ್ತಾರಲ್ಲ, ಪಾರ್ಟಿಷನ್ನು ಲಂಚ್ ಬಾಕ್ಸ್, ಆ ಥರದ್ದೆಲ್ಲ ತುಂಬ ಇಷ್ಟ ಆಗುತ್ತೆ ಪ್ಲಾಸ್ಟಿಕ್ದು. ನಾನು ಪ್ಲಾಸ್ಟಿಕ್ ಬೇಡ ಅಂತೇಳಿ ಮತ್ತೆ ವಾಪಸ್ ಇಡಿಸ್ದೆ. ಅಂತೂ ನಾನು 2 ಐಟಮ್ ತೊಗೊಂಬಂದಿದ್ದೀನಿ. ಏನು ತೊಗೊಂಬಂದೆ ಅಂತ ತೋರಿಸ್ತೀನಿ. ತುಳಸಿ ಗಿಡ ತೊಗೊಂಡು ಈಗ ಮನೆ ಹತ್ರ ಬಂದಿದ್ದಾಯಿತು. ತುಳಸಿ ಗಿಡದ್ದು ಏನಿದೆ ಪಾಟ್ ಏನಿದೆ ನೋಡಿ, ನೆಲ್ಲಿಕಾಯಿ ಗಿಡ ಅದೇ ಪಾಟ್ ಇದೆಯಲ್ವ, ಅಲ್ಲೇ ನೀಟಾಗಿ ಮಣ್ಣೆಲ್ಲ ತೆಗೆದು ಈಗ ಅಲ್ಲಿಗೇ ನಡ್ತಾ ಇದ್ದೀನಿ. ತುಳಸಿ ಗಿಡ ಇಲ್ಲ ಅಂದರೆ ಏನೋ ಒಂಥರ ನನಗೆ ಚೆನ್ನಾಗಿ ಅನಿಸೋದೇ ಇಲ್ಲ ಫೀಲು. ಹಂಗಾಗಿ ನಾನು ತುಳಸಿ ಗಿಡ ಹಾಕ್ತಾಯಿದ್ದೀನಿ. ನನಗದು ರೂಢಿ ಆಗಿಬಿಟ್ಟಿದೆ. ಡೈಲಿ ನಾನು ತುಳಸಿ ಗಿಡ ಪೂಜೆ ಮಾಡಿ ಮಾಡಿ ರೂಢಿ ಆಗಿಬಿಟ್ಟಿದೆ. ಹಾಗಾಗಿ ನನಗೆ ತುಳಸಿ ಗಿಡ ಇರಲೇಬೇಕು. ತುಳಸಿ ಗಿಡ ನೋಡಿದರೆ ಖುಷಿ ಆಗೋದು ನನಗೆ. ಸರಿ ಅಂತ ಹೇಳ್ಬಿಟ್ಟು ತುಳಸಿ ಗಿಡ ತಂದು ನೆಟ್ಟಿದ್ದೀನಿ. ನೋಡಬೇಕು ಇದು ಬರುತ್ತೋ ಬರಲ್ವೋ ಗೊತ್ತಿಲ್ಲ. 2-3 ಕಡೆ ಪ್ಲೇಸ್ ಚೇಂಜ್ ಮಾಡಿದರೂ ಕೂಡ ಸರಿಯಾಗಿ ತುಳಸಿ ಗಿಡ ಬರ್ತಾ ಇಲ್ಲ ಇಲ್ಲಿ. ಸ್ವಲ್ಪ ಬರುತ್ತೆ ಮತ್ತು ಒಣಗೋಗುತ್ತೆ. ಮತ್ತು ಅದಾದಮೇಲೆ ನಾನು ಆ ಡೇ ಯಾವುದೇ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ತನಗೆ ಬೇರೆ ಎಕ್ಸಾಮ್ ಇತ್ತು ಕನ್ನಡ. ಅವಳಿಗೆ ಫುಲ್ಲು ಹೇಳ್ಕೊಟ್ಟಿದ್ದೇ ಆಯಿತು. ರಾತ್ರಿ ಎಲ್ಲ ಕೂರಿಸ್ಕೊಂಡು ಅವಳಿಗೆ ತಯಾರಿ ಮಾಡಿದ್ದೆ ಆಯಿತು. ಕನ್ನಡ ಸ್ವಲ್ಪ ಅವಳಿಗೂ ಒತ್ತಕ್ಷರ ಅದು ಇದು ಎಲ್ಲ ಮಿಸ್ಟೇಕ್ ಆಗುತ್ತೆ. ಹಾಗಾಗಿ ಮತ್ತೆ ಬೆಳಗ್ಗೆ ಕೂರಿಸ್ಕೊಂಡು ಹೇಳ್ಕೊಟ್ಟಿದ್ದಾಯಿತು. 5ವರೆಗೆ ಎಬ್ಬಿಸಿದೆ. 5ವರೆಗೆ ಎಬ್ಬಿಸಿ ಎಲ್ಲ ಪ್ರಾಕ್ಟೀಸ್ 7:45 ತನಕ ಪ್ರಾಕ್ಟೀಸ್ ಮಾಡಿಸಿದೆ. ಈ ಗಾದೆಗಳು ಮತ್ತು ಲೆಟರ್ ರೈಟಿಂಗು ಅದೆಲ್ಲ ಓನಾಗಿ ಕೊಡ್ತಾರೆ, ಅಂದರೆ ಸ್ವಂತವಾಗಿ ಬರೆಯೋದಕ್ಕೆ. ಅದರಲ್ಲಿ ಸ್ವಲ್ಪ ಒತ್ತಕ್ಷರ ಅದು ಇದು ಎಲ್ಲ ಮಿಸ್ಟೇಕ್ ಮಾಡಿಬಿಡ್ತಾಳೆ ಅಂತೇಳಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿದೆ. ನೋಡಬೇಕು ಹೇಗೆ ಬರೀತಾಳೋ ಏನೋ ಗೊತ್ತಿಲ್ಲ. ಆಮೇಲೆ ಇವತ್ತು ಏನಾಯಿತು ಅಂತಂದರೆ, ಬೆಳಗ್ಗೆ 5ವರೆಗೆ ಎದ್ದಿದ್ವಿ, ಆದರೆ ನೀರು ಬರ್ತಾ ಇರಲಿಲ್ಲ. ನೀರು ಬಂದಿದ್ದು 7:45ಗೆ. ಓನರು ನೆನ್ನೆ ಟ್ಯಾಂಕರ್ಗೆ ಹೇಳಿದ್ರು ಕೂಡ ಅವರು ಬೆಳಗ್ಗೆ 7:45ಗೆ ತಂದು ಟ್ಯಾಂಕರ್ ಹೊಡೆದ್ರು. ಆಮೇಲೆ ನೀರು ಬಿಟ್ಟರು. ಅದಾದಮೇಲೆ ಉಳಿದಿದ್ದ ಕೆಲಸಗಳೆಲ್ಲ ಮಾಡಿದ್ದಾಯಿತು. ಏನು ಕೆಲಸ ಮಾಡೋಕ್ಕೂ ನೀರಿಲ್ಲ ಅಂದರೆ ಸಮಸ್ಯೆ ಆಗುತ್ತಲ್ವ. ಹಂಗಾಗಿ ಒಂದೇ ಒಂದು ಕ್ಯಾನಲ್ಲಿ ಸ್ವಲ್ಪ ತುಂಬಿಟ್ಕೊಂಡಿದ್ದನ್ನೆಲ್ಲ ಸ್ವಲ್ಪ ವಾಶ್ರೂಮ್ಗೆ ಅದು ಇದಕ್ಕೆ ಅಂತ ಖರ್ಚು ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ನಾನು ಬೆಳಗ್ಗೆ ನೆನ್ನೆ ಮಾಡಿದಂಥ ವಾಂಗಿಬಾತ್ ಗೊಜ್ಜಿತ್ತು. ಅದಕ್ಕೆ ಸ್ವಲ್ಪ ರೈಸ್ ಮಾಡಿ ಅದನ್ನೇ ತನಗೆ ತಿನ್ನಿಸಿ ಕಳಿಸಿದ್ದಾಯಿತು. ಲಂಚ್ ಬಾಕ್ಸ್ ಇರಲಿಲ್ಲ. ಹಾಗೆ ಫ್ರೆಂಡ್ಸ್, ನೆನ್ನೆ ನಾನು ಏನೆಲ್ಲ ತೊಗೊಬಂದೆ ಅಂತ ತೋರಿಸ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ, ಇದೊಂದು ಡಸ್ಟ್ಬಿನ್ ಬೇಕಿತ್ತು, ಕ್ಲೋಸ್ ಡಸ್ಟ್ಬಿನ್ನು ಈ ರೀತಿದು. ಯಾಕಂದರೆ ನಮ್ಮನೆ ಓಪನ್ ಡಸ್ಟ್ಬಿನ್ನು, ಅದು ಕಸ ಹಾಕಿದಾಗ ಸ್ವಲ್ಪ ಆರಿಕೊಂಡು ಪಕ್ಕದ ಮನೆ ಬಾಗಿಲಿಗೆಲ್ಲ ಹೋಗುತ್ತೆ ಅಂತೇಳಿ ಅದನ್ನು ನಾನು ತೊಗೊಂಡೆ. ಹಾಗೆ ಲೈಟ್ರು ಬೇಕಿತ್ತು, ಅದ್ರ ಜೊತೆಗೆ ಒಂದು ಚಾಕು ಬಂತು, ಅದನ್ನು ಕೂಡ ತೊಗೊಂಡೆ. ಆಮೇಲೆ ಇದನ್ನೇನು ತೊಗೋಬೇಕಂತ ಹೋಗಿರಲಿಲ್ಲ. ಅಂದರೆ ನಮ್ಮನೆ ಏನಾಗುತ್ತೆ ಅಂತೇಳಿದರೆ, ಈ ಬಿಚ್ಚಿದಂಥ ಬಟ್ಟೆಗಳನ್ನ ಚೇರ್ ಮೇಲೆ ಅಲ್ಲೇ ಇಲ್ಲಿ ಎಲ್ಲ ಹಾಕ್ತಾರೆ. ಹಾಗಾಗಿ ಇದನ್ನೊಂದು ತೊಗೊಂಡ್ರೆ ಎಲ್ಲ ಇದಕ್ಕೆ ಹಾಕ್ತಾರೆ ಅಂಥೇಳಿ ಇದನ್ನೊಂದು ತೊಗೊಂಡೆ. ಅದು 200 ರುಪೀಸು. ಮತ್ತು ಡಸ್ಟ್ಬಿನ್ನು 120 ರೂಪಾಯಿ, ಲೈಟ್ರಿಗೆ 100 ರೂಪಾಯಿ ಇಷ್ಟು ಕೊಟ್ಟು ತೊಗೊಬಂದೆ. ಹಾಗೆ ನೆನ್ನೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ದೆ ಫ್ರೆಂಡ್ಸ್. ಆಮೇಲೆ ರಾತ್ರಿ ಏನಾಯ್ತು ಅಂದರೆ ದಿಢೀರ್ನೆ ಮಳೆ ಬಂತು. ಹಂಗಾಗಿ ಮೇಲೆ ಬಟ್ಟೆ ತರಬೇಕಾದ್ರೆ ಸ್ವಲ್ಪ ನೆಂದಂಗಿತ್ತು. ಹಂಗಾಗಿ ಬಾಗಿಲ ಹತ್ರ ಮತ್ತು ಮನೆ ಮುಂದೆ ಸ್ವಲ್ಪ ಹಾಕಿದ್ದೀನಿ. ಅದೆಲ್ಲ ಇವಾಗ ಚೆನ್ನಾಗಿ ಒಣಗಿತ್ತು ಅಂತೇಳಿ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಬೆಳಗ್ಗೆ ಸ್ವಲ್ಪ ಹಾಗೆ ಸಿಂಪಲ್ಲಾಗಿ ಎಲ್ಲ ಕ್ಲೀನ್ ಮಾಡಿದೆ. ಇನ್ನು ಡೀಪ್ ಕ್ಲೀನ್ ಮಾಡಬೇಕು. ಅಂದರೆ ನೀಟಾಗಿ ಸಂಧಿ ಮೂಲೆ ಎಲ್ಲ ಕಸ ತೆಗೆದು ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಬೇಕು. ಈಗ ಆ ಕೆಲಸ ಮಾಡಬೇಕು. ಹಂಗಾಗಿ ಎಲ್ಲ ನೀಟಾಗಿ ಮಾಡ್ತಾಯಿದ್ದೀನಿ. ತನುನ ಸ್ಕೂಲಿಗೆ ಕಳಿಸಿದ ಮೇಲೆ 9:30ಗೆ ನಾನು ಕೆಲಸ ಶುರು ಮಾಡಿಕೊಂಡೆ. ಅವಳನ್ನ 8:45 8:40 ಒಳಗಡೆ ಕಳಿಸ್ದೆ ಸ್ಕೂಲಿಗೆ. 38:40ಕ್ಕೆ ಕಳಿಸಾದ್ಮೇಲೆ ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು TV ಎಲ್ಲ ನೋಡ್ತಾ ಕೂತ್ಕೊಂಡೆ. ಸ್ವಲ್ಪ ಹೊತ್ತು ನ್ಯೂಸ್ ಎಲ್ಲ ನೋಡ್ತಾ ಕೂತ್ಕೊಂಡು ಆದಮೇಲೆ ಆಮೇಲೆ 1 ಗಂಟೆ ಆದಮೇಲೆ ಇವಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತಾ ಇದ್ದೀನಿ ನಿಧಾನವಾಗಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ, ಸ್ವಲ್ಪ ವಿಜಯನಗರ ಕಡೆ ಎಲ್ಲ ಕೆಲಸ ಇದೆ, ಅಲ್ಲಿಗೆಲ್ಲ ಹೋಗಬೇಕು. ಹಂಗಾಗಿ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಬೇಕು. ಮತ್ತು ಅಡುಗೆನೂ ಕೂಡ ಮಾಡಬೇಕು. ಅಡುಗೆ ಎಲ್ಲ ಮಾಡಿಟ್ಟು ಹೋಗೋಣ ಅಂತೇಳಿ. ತನು 12:30 12:45 ಇವತ್ತು ಕನ್ನಡ ಇರೋದ್ರಿಂದ 12:45ಗೆ ಬರ್ತಾಳೆ. 12:45 ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಕಲ್ವ ಬರೆಯೋಕ್ಕೆ ಕನ್ನಡನ. ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ 1/4 ಗಂಟೆ
ಜಾಸ್ತಿ ಇದೆ. ಇಲ್ಲಿ ದಿನ 12:30 ಬರೋಳು, ಇವತ್ತು 12:45 ಬರ್ತಾ ಇದ್ದಾಳೆ. ಅವಳು ಬಂದಾದಮೇಲೆ ಮತ್ತೆ ಅವಳನ್ನ ರೆಡಿ ಮಾಡಿಸ್ಕೊಂಡು ಆಮೇಲೆ ಕರ್ಕೊಂಡು ಹೋಗಬೇಕು. ಹಾಗೆ ಫ್ರೆಂಡ್ಸ್, ಈಗ ಮಂಚ ಸ್ವಲ್ಪ ಆ ಕಡೆ ಹೋಗಿದೆ. ಯಾಕಂತಂದರೆ ನಾನು ಸ್ವಲ್ಪ ಇದೇ ಥರ ಹಾಕಿದ್ದೆ, ಬೀರೂನ ತೆಗೆದು ಕುಬೇರ ಮೂಲೆ ಕಡೆ ಇಡಬೇಕು ಅಂತ ಹಾಕಿದ್ದೆ ಅಲ್ವಾ ಫ್ರೆಂಡ್ಸ್. ಅಲ್ಲಿ ಏನಂತಂದರೆ ಅಲ್ಲಿ ಓಡಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು ಅಂತೇಳಿ, ಸರಿ ಏನಾದರೂ ಆಗಲಿ ಅಂತೇಳ್ಬಿಟ್ಟು ಬೀರೂನ ಮಂಚನ ತೆಗೆದು ಆ ಕಡೆ ಲಾಸ್ಟಿಗೆ ತಳ್ಳಿಬಿಟ್ಟು ಬೀರೂನ ಒಂಚೂರು ಈ ಕಡೆಗೇ ತಳ್ಳಿದ್ದೀನಿ. ಈಗ ರೂಮೆಲ್ಲ ಒಂದು ರೀತಿ ಫ್ರೀಯಾಗಿ ಅನ್ನಿಸ್ತದೆ, ಒಂದು ರೀತಿ ಫ್ರೀಯಾಗಿ ಏನೋ ಒಂಥರ. ಮುಂಚೆ ರೂಮ್ಗೆ ಹೋಗೋದು ಅಂದರೆ ಹಿಂಸೆ ಅನ್ಸೋದು, ಇಕ್ಕಟ್ಟು ಅನ್ಸೋದು, ಬಾಗಿಲು ತೆಗಿಯೋಕ್ಕಾಗ್ತಾ ಇರಲಿಲ್ಲ, ಹಾಕೋದಕ್ಕಾಗ್ತಾ ಇರಲಿಲ್ಲ, ಆ ರೀತಿಯಾಗಿತ್ತು. ಈಗ ಸ್ವಲ್ಪ ನನಗೆ ಆರಾಮ ಅನ್ನಿಸ್ತಾ ಇದೆ ರೂಮಲ್ಲಿ. ತನೂ ಅಲ್ಲಿ ಕೂತ್ಕೊಂಡು ಓದ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸರಿ ಆಗ್ತಾಯಿದೆ. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ. ಬೀರೂನು ಈ ಸೈಡ್ ಇಟ್ಟಿರೋದ್ರಿಂದ ಕುಬೇರ ಮೂಲೆಗೆ ಇಟ್ಟಿಲ್ಲ. ಸೊ ದೇವ್ರ ಇಚ್ಛೆ, ದೇವ್ರು ಕೊಡಬೇಕಂದ್ರೆ ಕೊಡ್ತಾನೆ, ಇಲ್ಲಾಂದರೆ ಇಲ್ಲ ಅಲ್ವಾ. ಸೊ ಎಲ್ಲದು ನಮ್ಮ ಒಂದು ನಂಬಿಕೆ ಅಷ್ಟೇ. ನೋಡೋಣ, ಈ ರೀತಿಯೂ ಇಟ್ಟು ನೋಡೋಣ ಅಂತೇಳಿ ಇಟ್ಟಿದ್ದೀನಿ. ಇವಾಗ ಸ್ವಲ್ಪ ಮಂಚ ನೀಟಾಗಿ ಕೂತಿದೆ ನೋಡಿ. ಮಂಚ ಸ್ವಲ್ಪ ದೊಡ್ಡ ಸೈಜ್ ಆಯಿತು, ಆದ್ರೂ ಇವಾಗ ನೀಟಾಗಿ ಕೂತಿದೆ ಅನಿಸ್ತಾ ಇದೆ ನೋಡಿ. ಇನ್ನು ರೂಮಲ್ಲಿ ಇಷ್ಟೊಂದು ಪ್ಲೇಸ್ ಉಳಿತು, ನಾನು ಸರಿಯಾಗಿ ಇಡ್ದೇನೆ, ಸರಿಯಾಗಿ ಆರ್ಗನೈಸ್ ಮಾಡ್ದೇನೆ, ಯಾವುದೂ ಕೂಡ ಸರಿಯಾಗಿ ಅನ್ನಿಸ್ತಾನೆ ಇರಲಿಲ್ಲ. ಸೊ ಇವಾಗ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಹಾಗೆಯೇ ಅಕ್ವೇರಿಯಂ ಕೂಡ ಈ ಕಡೆ ಇಟ್ಬಿಟ್ಟು ದಿವಾನೂ ಈ ಕಡೆ ಇಟ್ಟಿದ್ದೀನಿ. ನಾನು ಸರಿಯಾಗಿ ನಿಮಗೆ ಈ ನಡುವೆ ನನ್ನ ಬ್ಲಾಗಲ್ಲಿ ಯಾವುದು ಕೂಡ ನಿಮಗೆ ಡೀಟೇಲಾಗಿ ತೋರ್ಸೋಕ್ಕೆ ಆಗಿರಲಿಲ್ಲ. ಸೊ ಹಾಗೆ ವ್ಲಾಗ್ ಮಾಡಬೇಕಾದ್ರೆ ಸ್ವಲ್ಪ ನೋಡಿ ಕೇಳಿದ್ರಿ, ಅಕ್ವೇರಿಯಮ್ಮು ಫಿಶ್ ಮತ್ತು ಬೇರೆ ತೊಗೊಂಬಂದ್ರ ಅಂತೆಲ್ಲ ಕೇಳಿದ್ರಿ. ಫಿಶ್ಗಳನ್ನ ಸ್ವಲ್ಪ ಎಲ್ಲ ತೊಗೊಂಡು ಬಂದೆ. ಹಾಗೆ ಅಕ್ವೇರಿಯಮ್ದು ನೀವು ಅಲ್ಲೇನು ನೋಡ್ತಾ ಇದ್ದೀರಾ ಕ್ಯಾಪ್ ನೋಡಿ, ಆ ಕ್ಯಾಪ್ ಕೂಡ ಬೇರೆ ಚೇಂಜ್ ಮಾಡಿದೆ. ಓಲ್ಡ್ ಕ್ಯಾಪ್ ಏನಿತ್ತು ನೋಡಿ, ಆ ಕ್ಯಾಪ್ ಸ್ವಲ್ಪ ಮುರ್ಕೊಂಡು ಹೋದಂಗೆ ಆಗಿತ್ತು. ಹಂಗಾಗಿ ಇದೊಂದು ಕ್ಯಾಪ್ ತೊಗೊಂಬಂದೆ. ಈ ಕ್ಯಾಪಿಗೆ 350 ರೂಪಾಯಿ ಏನೋ ಕೊಟ್ಟು ತೊಗೊಂಬಂದಿದ್ದು. ಇಲ್ಲೇ ಒಂದು ಫಿಶ್ ಟ್ಯಾಂಕ್ ಅಂಗಡಿ ಇದೆ, ಅಲ್ಲೇ ಹೋಗ್ಬಿಟ್ಟು ಅಕ್ವೇರಿಯಂ ಶಾಪಲ್ಲಿ ಒಂದಿಷ್ಟು ಫಿಶ್ಗಳನ್ನೂ ತೊಗೊಂಡು ಹಾಗೆಯೇ ಆ ಕ್ಯಾಪ್ನು ಕೂಡ ತೊಗೊಂಡು ಬಂದ್ವಿ. ಬಟ್ ಅದನ್ನು ನಾನು ತೋರ್ಸೋಕ್ಕೆ ಆಗಿರಲಿಲ್ಲ. ತನು ಬರ್ತಡೆಗಿಂತ ಮುಂಚೆನೇ ತೊಗೊಂಬಂದಿದ್ದು ಅದನ್ನು. ಸೊ ಅದಾದಮೇಲೆ ಈಗ ಅಡುಗೆ ಮನೆಯೆಲ್ಲ ನೀಟಾಗಿ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅಡುಗೆ ಮನೇಲಿ ಸ್ಟವ್ ಎಲ್ಲ ಚೇಂಜ್ ಮಾಡಿದ್ದೀನಿ, ಅದನ್ನು ಕೂಡ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇವಾಗ ಸ್ವಲ್ಪ ಅಡುಗೆ ಮನೆಯೂ ಫ್ರೀ ಅನ್ನಿಸ್ತದೆ, ಬೆಡ್ರೂಮ್ ಕೂಡ ಫ್ರೀ ಅನ್ನಿಸ್ತಾ ಇದೆ. ಹಾಗೆ ಇವತ್ತು ಇದ್ಕಿದ ಅವರೆಕಾಳು ಸಾಂಬಾರು ಮಾಡೋದಕ್ಕೆಲ್ಲ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಮಸಾಲೆಗೆಲ್ಲ ರೆಡಿ ಮಾಡಿ ಇಟ್ಟು, ಕಾಳೆಲ್ಲ ರೆಡಿ ಮಾಡಿ, ಆಲೂಗಡ್ಡೆ ಮತ್ತು ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡಿ ಆಮೇಲೆ ಉಳ್ದಿದ್ದ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ತನು ಸ್ಕೂಲಿಗೆ ಹೋಗಾದ್ಮೇಲೆ ಫ್ರೀಯಾಗಿ ಕೂತಿದ್ನಲ್ವ, ಆವಾಗ ನಾನು ಇದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿಕೊಂಡೆ ಟಿ ವಿ ನೋಡ್ತಾ. ಸೊ ಈಗ ಪಾತ್ರೆಗಳೆಲ್ಲ ಹಾಗೆ ಬಿಟ್ಟಿದೆ. ಪಾತ್ರೆಗಳು ಇವಾಗ ವಾಶ್ ಮಾಡ್ಕೊತಾ ಇದ್ದೀನಿ. ಅಂದರೆ ಬ್ರೇಕ್ಫಾಸ್ಟ್ ಮಾಡಿದ್ದು, ಸ್ವಲ್ಪ ಟೀ ಮಾಡ್ಕೊಂಡಿದ್ದು, ಮಸಾಲೆದು ಅದನ್ನೆಲ್ಲ ಪಾತ್ರೆಗಳಿತ್ತು, ಅದನ್ನೆಲ್ಲ ತೊಳೆದಿಟ್ಕೊತಾ ಇದ್ದೀನಿ. ಪಾತ್ರೆ ಸ್ವಲ್ಪ ಇದ್ದಿದ್ದರಿಂದ ಬೇಗ ತೊಳೆದಾಯಿತು. ಪಾತ್ರೆ ತೊಳೆದಾದ್ಮೇಲೆ ಈಗ ನಾನು ನೆಲ ಒರೆಸ್ಕೊತಾ ಇದ್ದೀನಿ. ನೆಲ ಎಲ್ಲ ಒರೆಸ್ಕೊಂಡು ಇನ್ನು ಸ್ನಾನ ಮಾಡೋದು, ಪೂಜೆ ಮಾಡೋದು, ಇನ್ನು ಅದೆರಡು ಕೆಲಸ ಮಾತ್ರ ಬಾಕಿ ಇದೆ. ಸೊ ಆ ಕೆಲಸಗಳು ಮುಗಿದ್ರೆ ಆಯಿತು. ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್, ವಿಡಿಯೋನ ಪೂರ್ತಿ ಎಂಡ್ ತನಕ ವಾಚ್ ಮಾಡಿ. ಫ್ರೆಂಡ್ಸ್, ನೆಲ ಎಲ್ಲ ಒರೆಸಿ ಆದಮೇಲೆ ಈಗ ನಾನು ಸ್ನಾನನ ಮುಗಿಸಿ ಅದಾದಮೇಲೆ ಈಗ ನಾನು ಹೂವು ಎಲ್ಲ ಜೋಡಿಸಿದ್ದೀನಿ ನೋಡಿ. ಹೂವು ಎಲ್ಲ ಜೋಡಿಸಿ, ಫೋಟೋಗಳೆಲ್ಲ ಒರೆಸಿ, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ನೀಟಾಗಿ ಜೋಡಿಸಿ ದೀಪ ಹಚ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನನಗೆ ಒಂದು ಡೌಟ್ ಇದೆ, ಅದನ್ನು ಕ್ಲಿಯರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸಬ್ಸ್ಕ್ರೈಬರ್ ಒಬ್ಬರು, ನಾನು ಮೈಸೂರು ಹೋಗಿದ್ದಾಗ, ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ನಲ್ವ, ಅಲ್ಲಿಂದ ಒಂದು ಚಾಮುಂಡೇಶ್ವರಿದು ಒಂದು ಫೋಟೋ ತೊಗೊಂಡು ಬಂದಿದ್ದೆ. ಅಲ್ಲೆಲ್ಲ ತುಂಬ ಜನ ಮಾಮೂಲಿಯಾಗಿ 20 ರೂಪಾಯಿಗೆ ಅಂತೇಳಿ ಈ ರೀತಿ ಸ್ಟಿಕ್ಕರ್ ಥರ, ಅಂದರೆ ಲ್ಯಾಮಿನೇಟ್ ಮಾಡಿರೋ ಅಂಥದ್ದು ಫೋಟೋ ಬರುತ್ತೆ ನೋಡಿ. ಅದು ನಾನು ತೋರಿಸಿದ್ದೀನಿ ನೋಡಿ ಚಾಮುಂಡಿ ಬೆಟ್ಟದ ವೀಡಿಯೋದಲ್ಲಿ. ಅದೊಂದು ತೊಗೊಂಬಂದೆ. ಅದು ತೊಗೊಂಡು ಬಂದಾದಮೇಲೆ ವೀಡಿಯೋ ನೋಡ್ಬಿಟ್ಟು ಒಬ್ಬರು ಅದನ್ನು ಮನೇಲಿ ಇಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ, ಚಾಮುಂಡೇಶ್ವರಿ ಫೋಟೋನ ಅಂತಂದರು. ಸೊ ಹಾಗಾಗಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಮನೆಗೆ ತೊಗೊಬಂದ್ಬಿಟ್ಟಿದ್ದೀನಲ್ಲ ಅಂತೇಳಿ ನಾನು ಮಾಮೂಲಿಯಾಗಿ ನಾನು ಹೆಂಗೆ ಪೂಜೆ ಮಾಡ್ತೀನಿ ಅದೇ ಥರನೇ ಹೂವು ಇಟ್ಟು, ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಆ ಚಾಮುಂಡೇಶ್ವರಿ ಫೋಟೋನ ಮನೇಲಿ ಇಡಬೇಕೋ ಬೇಡೋ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಯಾಕಂದರೆ ಚಾಮುಂಡೇಶ್ವರಿ ಮನೆ ದೇವರು ಇರೋ ಅಂಥವ್ರು ಯಾರೆಲ್ಲ ಇದ್ದಾರೆ, ಮೈಸೂರವರೆಲ್ಲ ಇಟ್ಟಿರ್ತಾರೆ ಅಂತಲೇ ಅಂದ್ಕೊಂಡಿದ್ದೀನಿ ನಾನು.
ಗೊತ್ತಿಲ್ಲ, ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ನನಗೆ ತಿಳಿಸಿ. ಒಟ್ಟಾರೆಯಾಗಿ ಹಿಟ್ಟಂತೂ ಆ ತಾಯಿ ನಮ್ಮ ಮನೆ ಬರಬೇಕು ಅಂತ ಇತ್ತೇನೋ ಗೊತ್ತಿಲ್ಲ, ತೊಗೊಂಡು ಬಂದೆ. ಅವತ್ತೇನೋ ನನ್ನ ಮನಸ್ಸಿಗೆ ಅವರು ತೊಗೊಳ್ಳಿ 20 ರೂಪಾಯಿ ಇದು ಹಂಗೆ ಹಿಂಗೆ ಅಂದ್ರಲ್ವ ಅಂಥೇಳಿ ಸರಿ ಅಂತ ತೊಗೊಂಡು ಬಂದೆ. ನೋಡೋಣ. ಈ ರೀತಿ ಕಮೆಂಟ್ಸಲ್ಲಿ ಹೇಳಿದ್ರಿ, ನೀವು ಯಾರೆಲ್ಲ ಏನೆಲ್ಲ ಕಮೆಂಟ್ಸ್ ಹಾಕ್ತೀರಾ, ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ, ಕಮೆಂಟ್ ಮಾಡಿ. ಓಕೆ, ಇವಾಗ ನನ್ನ ಪೂಜೆ ಕೂಡ ಕಂಪ್ಲೀಟ್ ಆಗ್ತಾ ಬಂತು. ಪೂಜೆ ಎಲ್ಲ ಆದಮೇಲೆ ಇನ್ನು ನಾನು ಊಟ ಮಾಡಬೇಕು. ಊಟ ಮಾಡಿಲ್ಲ, ಸಾಂಬಾರೆಲ್ಲ ನಾನು ರೆಡಿ ಮಾಡಿ ಆಮೇಲೆ ನಾನು ಸ್ನಾನಕ್ಕೆ ಹೋಗಿದ್ದೆ. ಊಟ ಒಂದು ಮಾಡಬೇಕು. ಬೆಳಗ್ಗೆ ನಾನು ಸ್ವಲ್ಪನೇ ವಾಂಗಿಬಾತು, ಒಂದೇ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಗೊಜ್ಜಿತ್ತು, ತನುಗೆ ಸ್ವಲ್ಪ ಮಾಡಿ ನನ್ನ ಹಸ್ಬೆಂಡ್ ಸ್ವಲ್ಪ ಹಾಕ್ಕೊಟ್ಟು ಅವರಿಬ್ಬರು ತಿಂದೋದ್ರು. ಇನ್ನೊಂದು ಚೂರು ಉಳಿದಿತ್ತು, ಹಾಗಾಗಿ ನಾನು ಕೂಡ ಒಂದು 4 ತುತ್ತಿತ್ತು ಅಷ್ಟೇ ತಿಂದಿದ್ದು. ಹಾಗಾಗಿ ಬೇಗ ಅನ್ನ ಮಾಡಿ ಸಾಂಬಾರು ಕೂಡ ರೆಡಿ ಮಾಡಿದ್ದೆ. ಊಟ ಮಾಡಬೇಕು ಫಸ್ಟು. ಸುಸ್ತಾಗ್ತಾಯಿತ್ತು, ಎಲ್ಲ ಕೆಲಸಗಳು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 11:45 ಆಗೋಯಿತು. 11:30 11:45 12:45 ಅಷ್ಟೊತ್ತಿಗೆ ತನು ಕೂಡ ಬರ್ತಾಳೆ. ಈ ಡ್ರೆಸ್ಸನ್ನು ಆಲ್ರೆಡಿ ಈಗಲೇ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಯಾಕಂದರೆ ನಾನು ಹೊರಗಡೆ ಹೋಗಬೇಕು ಅಂತ ಹೇಳಿದ್ನಲ್ವ ಫ್ರೆಂಡ್ಸ್, ಹಾಗಾಗಿ ಈ ಡ್ರೆಸ್ಸನ್ನು ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಹಾಗೆ ಸಾಂಬಾರು ಕೂಡ ನೋಡಿ ರೆಡಿಯಾಗಿದೆ ನೋಡಿ. ಇತ್ಕವರೆ ಕಾಳು ಮತ್ತು ಆಲೂಗಡ್ಡೆ ಎರಡನ್ನ ಹಾಕಿ ಸಾಂಬಾರು ಮಾಡಿದ್ದೀನಿ. ತುಂಬ ಚೆನ್ನಾಗಿತ್ತು ಸಾಂಬಾರಂತೂ. ಇವಾಗ ರೈಸು ಕೂಡ ಬಿಸಿ ಅನ್ನ ಮಾಡಿದ್ದೆ. ಬಿಸಿ ಅನ್ನ ಬೆಳಗ್ಗೆ ಮಾಡಿದ್ದು ಬಿಸಿ ಅನ್ನ. ಇದು ಏನಂತಂದರೆ ವಾಂಗಿಬಾತಿಗೆ ಸ್ವಲ್ಪ ಕಲಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ರೈಸ್ ಹಂಗೆ ಇತ್ತು, ಅದನ್ನೇ ಇವಾಗ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಮತ್ತು ನನ್ನ ಹಸ್ಬೆಂಡು ತನು ಬರೋಷ್ಟೊತ್ತಿಗೆ ಅನ್ನ ಮಾಡಿಡಬೇಕು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್, ಗುಡ್ ನೈಟ್.